ಈ ಪುಣ್ಯಾತ್ಮ ಎಲ್ಗೆ ಹೋಗಿದ್ದಾರು ಇನ್ನೂ ಬರ್ನೇ ಇಲ್ವಲ್ಲ ತಗೆ. ಇವನು ಸರಿ ಅದವನಿ ಸಾಮಾನು ತತ್ತಿನ ಬಿಟ್ಟು ಹೋಗ್ಬಿಟ್ಟಗೆ ಏನು ಹುಸಿ ಗೊತ್ತಾಯ್ತಾ. ಈಗ ಮುದ್ದೆಗೆ ಬೇರೆ ಬೂಂಡ ಹೋಗಿಬೇಕು. ಯಾರು ಕೂದಿ ಉತ್ತರಿಸಿ ಮುಡಿಗಿವ್ನಿ ತಟ್ಟನೆ ಬಂದ್ಬಿಡಿ ಸಾಮಾನು ತಕೊಂಡು ಅಂದರೆ ಇನ್ನೂ ಬಂದಿಲ್ಲ ತಗೆ. ಏನು ಓದೋತ್ತವೆ ಹೋಗೋದೇ ಏನಾದ್ರು ಮಾತಾಡಿದ್ರೆ ಕ್ಯಾಣಕ್ಕೆ ತೊದ್ರಕ್ಕೊಂದು ಗೊತ್ತಿವಕ್ಕೆ ಇನ್ನೇನು ಗೊತ್ತಿಲ್ಲ. ಏನು ಬುದ್ಧಿ ಕಲ್ತಿದಾರ ಕಾಣೆ ಏನೋ ಕಾಣೆ. ಅಲ್ಲ ಕಲೆ ನೈಟ್ ಯಾಕೆ ಜಾಸ್ತಿ ಚೆನ್ನಾಗಿ ಕಾಣ್ತಿತ್ತಲ್ಲ. ಹ್ಞೂ ಆದೃಷ್ಟ ಅಂತ ತಂದಿನ ಅನ್ಕತೆ ಏನು ಇಷ್ಟ ಕಂಟೆಂಟ್ ಮಾಡ್ತಿದ್ರಿ ಏನ ಅದೃಷ್ಟ ಅಂತ ತಂದಿದ್ದೀನಿ ಕತೆ. ಅಲ್ಲ 4 ನೈಟಿ ತಗೊಟ್ಟಿನಿ ಇಕ್ಕೊಂಡ್ಬಿಟ್ಟು ಅದೃಷ್ಟ ಇಲ್ಲದಂತ ತಗೊಟ್ಟಿದ್ನ. ಚೆನ್ನಾಗಿ ಆಡೋದು ಕಲ್ತಿದ್ದಿ ಯಾಕೆ ಬಿಚ್ಚಾಕ್ತೆ ಚೆನ್ನಾಗಿ ಕಾಣ್ತಿತ್ತಲ್ಲ. ಇಲ್ಲಿ ಈಜಿ ಆಯ್ತಿತ್ತು ಕೆಲಸ ಮಾಡೋಕ್ಕೆ. ಅಯ್ಯೋ ಈಜಿ ಹಾಕೊಳ್ಳೋ ಅದೃಷ್ಟ ಬೇಡವಾ ನಮಗೆ. ಇದೊಳ್ಳೆ ಸರಿ ಆಗೋಯ್ತಲ್ಲ ಇವಳ್ದು ಕೊಟ್ಟಿರೋದೇ ಉಂಟಂತೆ ಹಾಕಲೇ ಅದು ಯಾರಲೇ ಬೇಡ ಅಂತ ನಿನ್ನ ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು. ಏನು ಚೆನ್ನಾಗಿ ಆಡೋರು ನಿಮ್ಮವ್ವ ಹಾಕೊಳಕ್ಕೆ ಬಿಟ್ಟಿರ್ತಾನೆ ಹಾಕೊಳ್ಳಾನೆ. ಯಾಕೆ ಏನಂದ್ಲು? ಇವೆಲ್ಲ ಯಾಸ ಬೇಕಾ ಹಂಗೆ ಹಿಂಗೆ ಅನ್ಕೊಂಡು ಹೊಸಿ ಮಾತಾಡ್ನಿಲ್ಲ ಕಣ್ರಿ. ಹೋಗಿದ್ನಲ್ಲ ನೀವು ಮಧ್ಯಾಹ್ನ ಸರಿ ಹೋಗ್ಬಿಟ್ಟು ಇನ್ನೂ ಇಷ್ಟ ಗಂಟೆ ಮಾಡ್ತೀರಿ. ಅಯ್ಯೋ ಏನು ಮಾರ್ಕೆಟಲ್ಲಿ ಜನ ಹೊಸಿಯ ಏನಂತ ತಗೊಬಂದು ಅಲ್ಲಿ ಹಳೆ ಮನೇಲಿ ಮಾಡ್ಬಿಟ್ಟು ಬಂದೆ ಕತೆ. ಯಾಕೆ ಏನಂದ್ಲವ್ವ? ಯಾಕೆ ಇಕ್ಕೊಂಡು ನಿಂತಿದ್ದಿ ಯಾಸ್ವ ಬಿಚಾಕ್ ಹೋಗು ಅಂದ್ಬಿಟ್ಟು ಆದರ್ಸ್ಬಿಡ್ತು. ಅವ್ವ ಅಂತ ಹೊಸಿ ಕರುಬ್ಲಿಲ್ಲ ಮಾತ್ರ ಇಕ್ಕೊಂಡಿದ್ರೆ ಅಂತಿತ್ತಂತೆ. ಯಾಸೋದಿ ಎಲ್ಲ ಇಕ್ಕಳಕ್ಕಿಲ್ವಾ? ಅಯ್ಯೋ ಸರಿ ಕಣಪ್ಪ. ಅಲ್ಲ ನಿನ್ನ ತಂಗಿ ಮನೆ ಒಳಗೆ ಇರೋಳು ನಾವು ಇಲ್ಲಿ ಅಲ್ಲಿ ಲೋಟ ತೊಳೆಯಕ್ಕೆ ಬರೋಳು ನನಗೆ ಯಾಕಪ್ಪ ಯಾಕೆ ನೈಟಿ ನಿಮ್ಮ ಅವ್ವನ ಸರಿಯಾಗಿ ಹೇಳೋದೇ ಅಲ್ವಾ ಬಿಚಾಕ್ ಹೋಗು ಅಂತ ಆಯ್ಬಿಟ್ಟೆ ಹೇಳ್ತಲ್ಲ. ನಿನಗೆ ಯಾಕೆ ನೈಟಿ ನಿನಗೆ ಈಗ ಬೇಕಾ ಈ ವಯಸ್ಸಲ್ಲಿ? ಅವಳಾರೆ ಒಳಗೆ ಇರ್ತಾಳೆ ನನ್ನ ಮಗಳು ಸಾವಿತ್ರಕ್ಕನೇ ದೊಡ್ಡತೆನೋಗಂದ್ರೆ ಯಾಸೋದು ಇಕ್ಕಳಿಕೆ ಇಕ್ಕಂಡ್ರೆ ಸುಮ್ಕಿರು ಅಂದರೆ ಅವಳಾರೆ ಒಳಗೆ ಇರ್ತಾಳಪ್ಪ. ಅವಳು ಇಕ್ಕೊಂಡ್ರು ನಡೀತದೆ. ಇವಳು ಇಕ್ಕಬೇಕಾ ಹಂಗೆ ಹಿಂಗೆ ಅಂದ್ಬಿಟ್ಟು ಕೈಲಿ ಬಾಯ್ಲಿ ಅಂತ ಮಾತಾಡ್ಬಿಟ್ಟು ಕಂಡ್ರಿ ನನಗಂತೂ ಹೊಸಿ ಬೇಜಾರಾಗಿಲ್ಲ. ಇನ್ನೊಂದು ದಿವಸ ಅದನಿಕ್ಕೋ ಇದನಿಕ್ಕೋ ಅಂತ ಅಂದ್ಬಿಡ ಮಾತ್ರ ನೀನು. ನಾನಂತೀನು ಅದು ಇದಕ್ಕೋ ಅಂತ ಮಾತ್ರ ನಾನು ನಿನ್ಗೆ ಗಿಳಿಸ್ಬಿಡ್ತೀನಿ ಮರ್ವದಿ ಅಷ್ಟೇ. ನೀನು ತಾನೇ ಸೀರೆ ಎಲ್ಲ ತ್ಯಾವಾಯ್ತದೆ ತಗೊಂಡು ನೈಟಿ ಅಂದ್ಬಿಟ್ಟು ಅವ್ರು ಹಿಂಸೆ ಮಾಡಿ ತೆಗೆದು ಕೊಟ್ಟಿದ್ದು. ನಾನು ಯಾವತ್ತೊಬ್ಬ ನಾನು ಆಸೆ ಬಿಟ್ಟುಟ್ಟೆ. ಯಾಕೆ ನಮ್ಮವ್ವ ಏನು ಬಟ್ಟೆ ಬರೆ ಇಲ್ದಾನೆ ಸಾಕಿದ್ದು ನಾನು ಬೇಕಾದಂಗೆ ನಿಮ್ಮ ಅವ್ವನಿಗಿಂತ ಹೆಚ್ಚಾಗಿ ಸೋಕಿ ಅಂತ ಸಾಕಿರೋದು. ನಿಮ್ಮ ಅವ್ವನಿಗೇನೋ ಎಡಂತರದಲ್ಲಿ ದುಡ್ಡು ಬಂದ್ಬಿಟ್ಟು ಅಂದ್ಬಿಟ್ಟು ಈಗಂತ ತಿರ್ಗಾಟ ಆಡಿದ್ರೆ ನಮ್ಮವ್ವ ನಮ್ಮಪ್ಪ ಕೂಲಿ ಮಾಡಿದ್ರುವೆ ಇರೋಳೊಬ್ಬ ಮಗಳು ಅಂದ್ಬಿಟ್ಟು ನನ್ನ ಆಸೆಯಿಂದನೇ ಲಂಗದವನಿ ವಾಲ್ಸೆಯ ಲಂಗರವ್ಗೆ ವಾಲ್ಸೆಯ ಇಕ್ಸೆಯ ಸಾಕಿರೋದು. ನಿಮ್ಮವ್ವ ಹಂಗೆ ಮಾತಾಡಿ ಅದು ಎಷ್ಟು ಮನ್ಸು ನೋಯಿಸಿ ಅದೇನು ಓದ್ಕೊಂಡು ಹೋಗೋಕಂಗೆ ಆಡಾಡೋ ಕಾಣೆ. ಅಯ್ಯೋ ಅವಳು ಇದ್ದಿದ್ದೆ ಅಲ್ವಾ ಸುಮ್ಕಿರ್ಕಿ ಹೇಳ್ತೀನಿ ಯಾಕಂಗಂದೆ ನಾನು ಇರ್ತೀಗೆ ಅಂತ. ಪರವಾಗಿಲ್ವಲ್ಲ. ಆಮೇಲೆ ಯಾಕೆ ಮನೇಲಿ ನೆಮ್ಮದಿಯಾಗಿದ್ದಾರೋ ಅಂತವ ನೀವೇನು ಕೇಳೋದು ಬೇಡ ಇಡೋದು ಬೇಡ. ಮನೆ ಬರಿದ್ದಂಗೆ ಆಯ್ತದೆ. ಅಲ್ಲೇ ಮೇಲೆ ಬರ್ಸ್ಕೊಬಂದಿರ ಇಲ್ಲಿ ಬಾ ಅಂದ್ರೆ ಬಂದದ ಏನೋ ತಂದಿರೋದು ಅನ್ಭವಿಸ್ತೀನಂತೆ. ಹೋಗಿ ಅದೇನು ನೋಡೋದು ಈರುಳ್ಳಿ ಎಲ್ಲ ಕೂದ್ ಮಡ್ಗಿವ್ನಿ ಬಜ್ಜಿ ಹಾಕ್ತೀನಲ್ಲ ಹಾಕೋಗಿ ಪ್ಲೇಟು ಲೋಟ ಅಂತ ಅಳ್ದು ಮಡ್ಗಿನಿ ಕತೆ. ಅದೇ ನಮ್ಮ ಹೂವು ಒಂಥರ ನಿನ್ಗೆ ಗೊತ್ತಲ್ಲ ಬೇಜಾರು ಮಾಡ್ಕೊಬೇಡ ಸುಮ್ಕಿರು. ಅಯ್ಯೋ ಅಪ್ಪ ಇವತ್ತಿಂದ ನಾನು ಕಟ್ಕೊಂತಾವಿಂದನೂ ಮದುವೆ ಮಾಡ್ಕೊಂಡು ಮಾರನೆಗೆ ಇಟ್ಟು ಮಾಡಾಕ್ಬಿಟ್ರು. ಇಟ್ಟು ಮಾಡಕ್ಕೆ ಬರ್ದವ್ರು ನನ್ನ ಹೆಂಗೋ ಯಾಸೋದಿ ಒಂಚೂರು ಹೇಳ್ಕೊಟ್ಟಿದ್ಕೆ ಕಲ್ತ್ಕೊಂಡೆ. ಇಲ್ಲ ಅಂದಿದ್ರೆ ಅವತ್ತೇ ಬಾಳೆ ಮುರ್ದು ಕಳಿಸ್ಬಿಡೋಳು ನಿಮ್ಮವ್ವ ಇಟ್ಟು ಮಾಡಕ್ಕೆ ಬರೋಕ್ಕಿಲ್ಲ ಅಂದ್ಬಿಟ್ಟು. ಆವತ್ತಿಂದ ಇಲ್ಲಿ ಗಂಟ್ಲು ನನಗೆ ತಪ್ಪಿಲ್ಲ. ನೀನು ಸರಿಯಾಗಿದ್ದಿದ್ರೆ ನನಗೆ ಇಷ್ಟೆಲ್ಲ ಆಯ್ತಿತ್ತಿಲ್ಲ. ನನ್ನ ಗಂಡ ತತ್ತಾನೆ ನಾನು ಅಚ್ಚುಕಟ್ಟಾಗಿ ಉಂಟು ಅಂತ ಅವತ್ತು ಗೊತ್ತಲ್ಲಿ ಹೇಳ್ಬೋದಾಗಿತ್ತು. ಇವತ್ತೇನಾದ್ರು ಮಾತಾಡೋಕೆ ಹೋದರೆ ಈಗ ಸಂಪಾದನೆ ಮಾಡ್ತಾವನಲ್ಲ ನಿನ್ನ ಗಂಡ ಆತಗೆ ಗೊತ್ತೊಡಿತಿದ್ಯಾ ನೀನು ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತಾರೆ. ಏನೋ ಬಿಡು ನಮ್ಮ ಮನೆ ಬರೋ ಸರಿಯಿಲ್ಲ. ಅಲ್ಲ ಕಲೆ ಒಳ್ಳೆ ಸರಿ ಆಯಿತು. ಅವ್ವ ಯಾವಾಗ ತಂದು ಕೊಡ್ತಿಲ್ಲ ನಮಗೆ ಏನು ಇತ್ತೀಚೆಗೆ ಅವ್ರು ಈ ಮನೆ ಆಸ್ತಿ ಮಾರ್ಬಿಟ್ಟು ಹೊಸ ದುಡ್ಡು ಮಾಡಿಕೊಂಡು ಬಡ್ಡಿ ದುಡ್ಡಲ್ಲಿ ನಮ್ಗೆ ಮಾಡೋದೇ ಇದು ಅದು ಬಿಟ್ರೆ ಇನ್ನೇನು. ಈಗ ಹೋಟ್ಲು ಮಾಡಿ ಬಂದ್ಬಿಟ್ಟು ಬಂಡವಾಳ ಕೊಟ್ಟಿಲ್ಲ ನಮಗೆ ಅವ್ವ. ನಿಂದೊಳ್ಳೆ ಸರಿ ಕರೆ ನಿಂದು ಕಷ್ಟಪಡ್ತೀವಿ ಮುಷ್ಟಿನ ತಿಂತೀವಿ ಮನೇಲಿ. ಏನಪ್ಪ ಅಂದರೆ ನಮ್ಮವ್ವ ಆಗ್ಲಿಂದ ನಾನು ಸಾಕೊಳ್ಳೋ ಸಲುವಳೆ ಅಂದ್ಕೊಂಡು ನಾವು ಒಂಚೂರ ಪ್ರೀತಿಂದೀವಿ. ಅದನ್ನ ಅವ್ಳು ದುರುಪಯೋಗ ಪಡಿಸ್ಕೊಂಡ್ರೆ ಅದನ್ನ ನಾವು ಕೇಳಕ್ಕೆ ರೆಡಿ ಆಗಿದಾವ ಮಾಡ್ಬಂಗವ. ಅವಳನ್ನ ಲೆಕ್ಕಕ್ಕೆ ತಗೊಂಡಿಯೇ ಬಿಚ್ಚಾಕ್ಬಿಟ್ಟು ಬರ್ಬಾರ್ದಾಗಿತ್ತು ಕಲ ನೀನು ಇಕ್ಕೊಂಡಿರ್ಬೇಕಾಗಿತ್ತು ನೀನು ದಡ್ಡಿ ನೀನು ಅಷ್ಟಕ್ಕೆ ಬಿಚ್ಚಾಕ್ಬಿಟ್ಟು ಬಂದಿದ್ದು ನೋಡಿ ಎದ್ರು ಪುಕ್ಲಿಗೆ. ಅಯ್ಯೋ ಹೋಗಪ್ಪ ನಿನ್ನ ಕುಟೆಲ್ಲ ಯಾವ ಮುಂಡೆ ಬರ್ದಾಡಳು ಕಳನ ಆಮೇಲೆ ನಡ ಕಟ್ಕೊಂಡು ಜಗಳಕ್ಕೆ ನಿಮ್ಮ ಅವ್ನ ಕುಟೆ. ಆಮೇಲೆ ಏನು ಸಣ್ಣದಾಗಿ ಏನು ಚೆಂದಾಗಿ ಒಳ್ಳೆ ನೈಸಾಗಿ ಮಾತಾಡ್ತದೆ ನಿಮ್ಮವ್ವ ಅಂತ. ನಮ್ಮವ್ವ ನಮ್ಮ ಅಪ್ಪನ ಕರಿತಾಳೆ ನಮ್ಮ ಅಜ್ಜಿ ತಾತನೆಲ್ಲ ಆಮೇಲೆ ಬಾಯ್ ಜಾಸ್ತಿ ಸುಮ್ಕಿರು. ಈಗ ನಮ್ಮ ದೊಡ್ಡವ ಇಲ್ಲ ಪಾಪ ಹೆಂಗಿರದ್ಲೆ ನಮ್ಮ ದೊಡ್ಡವ ನೀವು ಉಳಂಗಡದ ಕಲ್ತಿರೋ ದುರ್ಬುದ್ಧಿಗಳವು. ದೊಡ್ಡತೆ ಏನಂತ ಹಾಕೊಳ್ಳಿ ಬಿಡು ಅಂತ ಅಮ್ಮನಂಗಿರೋಕ್ಕೆ ಕಾಲ್ಸಂದ್ರೆ ನುಗ್ಗೋದ್ರೆ ಹಾಕ್ಲಕ್ಕಂತ ಹಾಕೋ ನಿಮ್ಮವ್ವನಿಗೆ ಕಲ್ತಿರೋದಂತೂ ಬಿಡಕ್ಲಕ್ಕ ನಿಮ್ಮವ್ವ ಬರೀ ದುರ್ಬುದ್ಧಿ ಕಲ್ತ್ಕೊಂಡು. ಅಲ್ಲಕ್ಕಂದ್ರೆ ಅವ್ರ ಮಕ್ಕಳನ್ನು ಬೇರೆ ಥರ ಎತ್ತಿರ್ತಾರೆ ನಮ್ಮನ್ನು ಬೇರೆ ಥರ ಎತ್ತಿದ್ದಾರೆ. ಇವ್ರು ಮಾತ್ರ ಎತ್ತವ್ರೆ ನಮ್ಮ ಅವ್ವ ಅಪ್ಪ ನನ್ನ ಕಟ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು ತಾನೆ. ನಾನು ನಮ್ಮ ತಮ್ಮದಿರು ಇಬ್ಬರು ಗಂಡು ಮಕ್ಕಳು ನಾನು ಒಬ್ಬ ಮಗಳು ತಾನೆ ನನ್ನ ಹೆಂಗೆ ಸಾಕಿದರು ಚೆನ್ನಾಗಿ ಸಾಕಿತ್ತಿಲ್ವಾ? ನನ್ನ ಎಷ್ಟು ಚೆನ್ನಾಗಿ ಸಾಕಿದ್ರು ಗೊತ್ತಾ? ಏನೋ ಆಗೇನು ಅರ್ಧ ಹೋಯ್ತಿದ್ರು ಇವರು 16 ಸುಳ್ಳು ಹೇಳ್ಕೊಂಡು 40 ಎಕರೆ 50 ಎಕರೆ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರು. ಏನಿತ್ತು ಬಂಡವಾಳ ನಾನು ಬಂದಾಗ ಏನಿತ್ತಪ್ಪ ಮಾವನ ಯಾವಾಗ ಏನೋ ತಂದು ಕೊಡ್ತಿದ್ದಲ್ಲ ನೀನು ತಂದು ಕೊಡ್ತಿದ್ದಿಲ್ಲ. ಹೆಂಗೋ ಇರೋದನ್ನ ಆಮ್ಲೆ ಗಂಜಿ ಕುಡ್ಕೊಂಡು ಕೂಲಿ ನಾಳಿ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಹೋದೆ ನಾನು. ಅವೆಲ್ಲನೂ ಮರ್ತ್ಬಿಟ್ಟು ಇವತ್ತು ಎಡಂತರದಲ್ಲಿ ದುಡ್ಡು ಬಂದದೆ ಅಂದ್ಬಿಟ್ಟು ಹಿಂಗೆ ಆಡ್ತಾಳಲ್ಲ ನಿಮ್ಮವ್ವ. ಸರಿಯಾ ಹೇಳು? ನೀ ಏನು ಮಾಡಣೆ ಆ ಬುಡ್ಡೆ ತಾವು ಕಲ್ತಿರೋದು ನಾನು ಏನ್ಲೇ ಮಾಡಂಗಿದ್ದು ಹೇಳು ಮತ್ತೆ ಕೇಳ್ತೀನಿ ಸುಮ್ಕಿರು. ಯಾಕಂಗಂದ್ರೆ ನಾನು ಇರ್ತಿಗೆ ನೀನು ಯಾವಳಂಗೆ ಅನ್ನಕ್ಕೆ ಅಂತ ಕೇಳ್ತೀನಿ ಸುಮ್ಕಿರು. ಅದೇ ಬೇರೆ ಮಾಡಪ್ಪ ಇಲ್ಲವ್ರು ಅಗಲೇ ಮನೇಲಿ ಉತ್ಪತ್ತಿ ಮಾಡು. ಆಯಿತು ಬಾ ಬಿರಿಯಾನಿ ತಂದು ತಿನ್ಕೋ. ಓಹೋ ಯಾವ ಬಿರಿಯಾನಿಯಾ? ಅಲ್ಲಿ ಹೋಟ್ಲ ತಗೊಂಬಂದಕಂದು ಬಾಲೆ ಬತ್ತಿನ ಬಲ್ ಮುಡ್ಗಿನಿ.
ಅಯ್ಯ ಅದನ್ನ ಬೇರೆ ಯಾಕಪ್ಪ ತರಕ್ಕೆ ಹೋದೆ ಐಕ್ಳು ಮಕ್ಳನ್ನ ಬಿಟ್ಬಿಟ್ಟು ಸಂಡೆ ಮೇಲೆ ಬೇಕಾದ್ರೆ ತಂದು ಕೊಟ್ಟಿರತ್ತಿಲ್ವಾ ಚಿಕನ್ನೇ ತಂದಿದ್ರೆ ಮನೇಲಿ ಪಾಪ ಮಾಡ್ಕೊಳ್ಳವು ತಂದು ಕೊಟ್ರೆ ಆಯಿತು ಬಾ ಮಾಡ್ಕೊತಾರಂತ ಸಂದೆ ಮೇಲೆ ಕಬಾಬ್ನೂ ಬಿರಿಯಾನಿನೂ ಮಾಡ್ಕೊಳ್ಳಿ ಅಂತ ತಂದು ಕೊಟ್ರೆ ಮಾಡ್ಕೊತಾವೆ ಪಾಪ ಒಯ್ಕ್ಲೆಲ್ಲ ಹೋದವು ಅವಕ್ಕೆ ಮಾಡ್ಕೊಡ್ಬೇಡ್ದ ತಂದು ಕೊಡ್ತೀನಿ ಕಂತ ಬಾ ತಿನ್ಕ ಬಾ ವಾತಾರಿಂದ ಓಟೋತಾವೆ ಇರ್ತೀಯ ಮನೆಗೆ ಹೋಗಿರಕ್ಕಿಲ್ಲ ಅನ್ಕೊಂಡೆ ಹೋಗ್ಬಿಟ್ಟು ನೈಟಿನೂ ಬಿಜಾಗ್ಬಿಟ್ಟು ಬಂದಿದ್ದೆ ನಿನ್ನೇನು ಅಯ್ಯೋ ಹೋಗ್ಬಿಟ್ಟು ಬರೋದ ಅನ್ಕ ಹೋದೆ ಅಷ್ಟೊಂದು ಬೇಜಾರಾಯ್ತು ಊಟಕ್ಕೆ ಅಂತ ಹೋದ್ನ ಊಟನೂ ಮಾಡಿಲ್ಲ ಹಿಂಗೆ ಗಿಂಜಾಡ್ಬಿಡ್ತಾರೆ ಅತ್ತೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಜನ ಮನ ಹೋಗವು ಬಡ್ಡೆವು ಬಾಲೆ ಅವಳ ಆಗ್ಲಿಂದ ನನಗೆ ಕತೆ ನಮ್ಮ ಅಯ್ಯ ನಮ್ಮ ಅಮ್ಮನ ಕೂಟ್ಲೆ ಹೊಂತಿತ್ತಿಲ್ಲ ಪಾಪ ನಮ್ಮ ಅಮ್ಮ ಬೇರೆ ಹೋಗಿ ಇವ್ಳು ಕಾಟ ತಡೆಕಾಗ್ದಾನೆ ಬೇರೆ ಹೋಗಿ ಬೇರೆ ಮಾಡ್ಕೊಂಡು ಅಂದ್ಬಿಟ್ಟು ಅದೇನೋ ಆಗಿ ಸತ್ತೇ ಹೋದ್ಲು ಅದೇನು ಬೇದಿಗಿದ್ದು ಏನೋ ಆಗಿ ಸತ್ತೋದ್ಲು ನೋಡೋಕೆ ಆಗ್ದನಿಯ ಅಂಥದ್ರಲ್ಲಿ ಬಡ್ಡೆ ತೋಕೆ ಬುದ್ಧಿ ಇಲ್ಲಪ್ಪ ಹೆಂಗೋ ನಮ್ಗೆ ಒಳ್ಳೆ ಸೊಸೆ ಸಿಕ್ಕವಳೆ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ಮಾಡಬೇಕು ಮುಟ್ಟಬೇಕು ಅನ್ನೋದು ಬರೋಕಿಲ್ಲ ಅವಕ್ಕೆ ಬಾ ಎದ್ದು ತಿನ್ ಬಾ ಅವಳನ್ನ ತಲೆಗೆ ಹಾಕಬೇಡ ಲ್ಯಾಕಕ್ಕೂ ತಗೋಬೇಡ ಪುಕ್ಕಕ್ಕೂ ತಗೋಬೇಡ ಅವಳನ್ನ ಹಲೋ ಹಲೋ ಮಾವ ಹೇಳಪ್ಪ ರಸ್ಮು ಮಾವ ಮತ್ತೆ ಜಯ ಅಂಕಲ್ ಬಂದು ತುಂಬ ಗಲಾಟೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾಕೆ ಹಾಂ ಅದು ಯಶೋಧ ಆಂಟಿ ಸಪ್ರೇಟ್ ಇರೋದಕ್ಕೆ ಅಜ್ಜಿನೇ ಕಾರಣ ಅಂದ್ಬಿಟ್ಟು ಅಜ್ಜಿ ಮೇಲೆ ಬಾಯಿ ಬಂದಂಗೆಲ್ಲ ಬೈತಾ ಇದ್ದಾರೆ ಮತ್ತೆ ಹೊರಗಡೆನೇ ಕೂತ್ಬಿಟ್ಟಿದ್ದಾರೆ ಬಾಟಲ್ ಇಟ್ಕೊಂಡು ಕುಡಿದ್ಬಿಟ್ಟು ಬಂದ್ಬಿಟ್ಟು ಬಾಟ್ಲು ತಂದಿದ್ದಾರೆ ಹಾಂ ಇಲ್ಲಿ ಹೋಗುವ ಅಜ್ಜಿ ಹಾಂ ಅಜ್ಜಿ ಇದ್ದಾರೆ ಒಳಗಡೆ ಕರ್ಕೊಂಡು ಹೋಗಿದ್ದೀವಿ ಗಲಾಟೆ ಮಾಡ್ತಾರೆ ಅಂದ್ಬಿಟ್ಟು ಉಗಿಲಿ ಸುಮ್ಕಿರು ಸಿಯ ಉಗಿಲಿ ಉಗಿಸ್ಕೊಳ್ಳಿ ಆಡ್ಬಾರ್ದು ಅವತಾರ ಆಡ್ತಾಳೆ ಆಡ್ಲಿ ಉಗಿಲಿ ಸುಮ್ಕಿರು ಹಾಂ ಏನು ಮಾವ ಈ ಥರ ಹೇಳ್ತಾ ಇದ್ದೀರಾ ಲೆಕ್ಕ ಸುಮ್ಕಿರು ನೀವು ಅಜ್ಜಿಗೆ ನಾಲ್ಕು ಉಗಿದ್ರೆ ಬುದ್ಧಿ ಬರೋದು ಅಲಕ್ಕನ ಮಗ ಪಾಪ ಅತ್ತೆ ನೈಟಿ ಕಂಡಿದ್ಲಂತಲ್ಲ ಯಾಕೆ ಬಿಜಿಸಿದ್ಲು ಹಾಂ ಮಾವ ನನಗೂ ತುಂಬ ಬೇಜಾರಾಯಿತು ಪಾಪ ಅತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಮತ್ತೆ ಕೆಲಸ ಮಾಡಲಿಕ್ಕೆ ಈಸಿ ಅಲ್ಲಿ ಅಂತಲ್ವ ನೈಟಿ ಹಾಕೊಂಡಿದ್ದು ಅಜ್ಜಿ ಮಾಮೂಲಿ ಇದ್ದಿದ್ದೆ ಅಲ್ವಾ ಅವ್ರದ್ದು ಇರಲಿ ಅವ್ರಿಗೆ ಉಗಿರು ಸರಿ ನಾನು ಬರೋಕೆ ಸುಮ್ಕಿರು ಬರೋಕೆ ನನ್ನ ಕತೆ ಕೇಳಕ್ಕೂಲ ನಾನು ಅವಳು ಆಡ್ದಂಗೆಲ್ಲ ಆಡ್ಕೊಂಡು ಬಿಟ್ಟಂಗೆಲ್ಲ ಬಿಟ್ಕೊಂಡು ಕೂತ್ಕೊಂಡ್ರೆ ನಾವು ಅವರು ಇಳ್ಸೋರು ಸರಿ ಮುರ್ವದಿ ಯಾಕೆ ಸುಮ್ಕಿರು ನಿನ್ಗೆ ಗೊತ್ತಾಗಿಕ್ಕಿಲ್ಲ ಮಾವ ಆ ಥರ ಹೇಳಿದ್ರಾಗುತ್ತಾ ಇಲ್ಲಿ ಮನೆ ಮುಂದೆನೇ ಕುಂತ್ಬಿಟ್ಟಿದ್ದಾರೆ ಬಂದು ಕೂತ್ಕೊಳ್ಳಿ ಸುಮ್ಕಿರ ಇವತ್ತು ನಮಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅನ್ನಂಗಿದ್ದದ 6-7 ತಿಂಗಳಾಯಿತು ಬೇರೆ ಕರ್ಕೊಂಡೋಗಿ ಇರಿಸ್ಬಿಟ್ಟು ಇವತ್ತು ನಿಮ್ಮ ಅತ್ತೆ ಇಲ್ದವ್ರು ಒಂದು ಗಳಿಗಿರಕಾಯ್ತೀವಲ್ಲ ನನಗೆ ಅದು ಹೆಂಗಿದ್ದದ ನಮ್ಮ ಬಾವ ಅವನು ಒಪ್ಕೊತೀನಿ ಸರಿ ಇಲ್ಲ ಅವ್ನು ಬಿಟ್ಟಿದ್ದ ಅವನು ಅಂತ ಇಬ್ಬರು ಹತ್ಕೊಳ್ಳಿ ಮನೆಗೆ ಸೂಪರ್ ಆಗದೆ ಜೋಡಿ ಅವ್ನು ಬಸ್ಲಿ ಸುಮ್ಕಿರು ಉಗಿಬೇಕತ್ತೆ ಅವ್ನಿಗೆ ಉಗಿಸ್ಕೊಳ್ಳಿ ಸುಮ್ಕಿರು ನಾನು ಬರೋಕಿಲ್ಲ ಸುಮ್ಕ ಅಂದದಂಗೆ ನಾನು ಹೋಟ್ಲಲ್ಲಿ ಇರ್ತೀನಿ ಸುಮ್ಮನಿರು ಹಾಂ ಸರಿ ಮಾವ ಆಯಿತು ಮಾದೇವ್ ಬಂದ್ರು ಏನೋ ಮಾತಾಡೋಣ ಒಂಚೂರು ಲೇಟಾಗಿ ಬರೋಕೆ ಹೇಳು ಉಗಿಸ್ಕೊಳ್ಳಿ ಅವಳು ಸಂದೆ ಮೇಲೆ ಬರೋಕೆ ಹೇಳು ಮಾವ ಪಾಪ ಅಲ್ವಾ ಅಜ್ಜಿ ಪಾಪ ಅಲ್ಲ ಅವು ನಾನೇ ಸರಿ ಅನ್ಕೊಂಡು ದೌಲತ್ತು ಸುಮ್ಮನಿರಿಗ ನಾವು ನಿಮ್ಗೆ ಗೊತ್ತಾಗಕ್ಕಿಲ್ಲ ಹೊಸಿ ಉಗ್ದಿ ಉಪ್ಪು ಹಾಕ್ಬಿಟ್ಟು ಅಕ್ಕಪಕ್ಕ ಮಾನ ಬರೋದು ಹೋದಾಗಲೇ ಹೊಸಿ ತಗ್ಗಿ ಬಗ್ಗೆ ನಡೆಯೋದು ಇನ್ನು ದೂರ ಅಂತರದಲ್ಲಿ ತೇಳ್ತಾಳೆ ಹೂವ ಇರಲಿ ಸುಮ್ಕಿರವ ಹಾಂ ಸರಿ ಮಾವ ಆಯಿತು ಏನಂತ ಮರೇ ಒಂದು ಕುಂತಿದ್ದಾನಂತ ಕಣವ ಜಯಣ್ಣ ಗರಟೆ ಮಾಡಕ್ಕೆ ಕುಡ್ಕೊಂಡು ನೀನು ಬಾರಿ ಟಕ ನಡಿ ಮೊದಲು ಹೋಗೋದ ಹೊಡೆದಿಡ್ಬಿಟ್ಟು ಆಮೇಲೆ ಹುಡುಗಿ ಅಂದಲ್ಲಿ ಬುಡ್ಲಿ ಸುಮ್ಕಿರ್ನಾಕ ಬಿಡ್ಬೇಕು ಕಂತೆ ಅವಳಿಗೆ ಅವ್ರು ಉಗಿದ್ರೆ ಬುದ್ಧಿ ಬರೋದು ಕತೆ ಇನ್ನು ನಾವೇನೋ ಮಾತಾಡಕ್ಕೆ ಹೋದ್ರೆ ಎಷ್ಟು ಉದ್ದಾರ ಆಗ ಕಳಿಸ್ತಾಳೆ ಒಂದು ಬಸ್ಲು ಸುಮ್ಕಿರು ಹಂಗಾರ ಕಲೆ ಈಗ ನಾನೇ ಅಲ್ಲಿ ನೀನು ಬಿಟ್ಟಿದ್ಬಿಟ್ಟನ 6-7 ತಿಂಗಳಿಂದನೂ ಹೆಂಗೆ ಬಿಟ್ಟಿರ್ಬೇಕು ಗಂಡಸು ಮನೇಲಿ ಒಬ್ರು ಉಂಡ ತಿಂದನೋರಿಲ್ಲ ಇವಳು ಊರವ್ರಿಗೆಲ್ಲ ನ್ಯಾಯ ಮಾಡಕ್ಕೋತಾಳೆ ನಮ್ಮವ್ವ ಮಗಳು ಬುದ್ಧಿ ಹೇಳಿ ಗಂಡು ಕೊಟ್ಟು ಬೇಟ ಮಾಡವ ಆಗಿದಾಯ್ತು ಹೋಗಿದೋಯ್ತು ಅಂತ ಇಬ್ರು ಕುಣ್ಸ್ ಬುದ್ಧಿ ಹೇಳ್ಬಿಟ್ಟು ಬಿಡ್ಬೇಕಾನೆ ಅಯ್ಯೋ ಹಂಗೆ ಬೇರೆ ಹಂಗಿನ್ಬಿಟ್ಟು ಕಣಪ್ಪ ನನ್ನ ಮಗಳು ನಿನ್ಗೆ ಹೊರೆಯಾಗಿಲ್ಲ ಅಂತ ಬೋದ್ಗಿರೋದು ನಿನ್ನ ಮನಗೊಂದು ಸೇರ್ಕೊಂಡಿದ್ದಾಳೆ ಹಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ತದೆ ಮೇಲೆ ನನಗೆ ಗೊತ್ತಿಲ್ವಾ ಅದಕ್ಕೆ ತಾನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಕೆಲ ನಡೀರಿ ಹೋಗೋದು ಏನು ನೋಡಕ್ಕಾಯ್ತದೆ ಎದ್ದು ನಡಿಲ್ಲ ನೀನು ಬಿರಿಯಾನಿ ತಂದು ತಿನ್ಬಿಟ್ಟು ಅಲ್ಲಿ ಬೋಂಡ ಗಿಂಡ ಹಾಕ್ತೀನಿ ಲೋಟ ಪಿಲೇಟ ತೊಳಿ ನಡಿ ಅಯ್ಯೋ ರೀ ನೀವು ಸರಿ ಬಿಡಿ ಗಾಲಿಗಿಲಾಟ ಎತ್ಕೊಂಡ್ರೆ ಚಂದ ರೀ ಮನೆ ತವ ಏನನ್ನಿಕ್ಕಿಲ್ಲ ಜನಗಳು ಏನಂದರು ಅನ್ಕೊಳ್ಳಿ ಬಿಡು ನಮಗೇನು ಒಳ್ಳೆ ಹಳ್ಳಿ ಮೈನ್ಗೆ ಅತ್ತೆ ಸಿಕ್ಕವಳೇಕನೋ ಅಂತ ಅನ್ಕೋತಾರೆ ಅವ್ನ ಬುದ್ಧಿ ಎಲ್ಲರೂ ಗೊತ್ಕೊಂಡು ನಡಿಯಲಿ ಎಲ್ಲ ಏನು ಚಂದ ನಿಂಗಕ್ಕಂದಾರ ಊಟ್ರ ಬಜ್ಜಿ ಅಂತ ಅನ್ನೋದು ಕತೆ ಸುತ್ತಮುತ್ತಲುವೆ ಏನು ಒಳ್ಳೆ ಎಲ್ಲಕ್ಕೂ ಬೊಗಳ್ಕೊಂಡು ತಿರ್ತಾಳೆ ತೂಕ ಉಳಿಸ್ಕೊಳಕ್ಕೆ ಕಲಿಬೇಕು ತೂಕ ಉಳಿಸ್ಕೊಳಕ್ಕೆ ಬಂದದ ಬಡ್ಡೆ ತವಕ್ಕೆ ನೋಡಿ ಮತ್ತೆ ನೀನು ಅಷ್ಟು ಆಸೆ ಮಾಡ್ತೀಯ ನಿನಗೆ ನೈಟ್ ಬಿಚ್ಚೋಳು ನೋಡಿ ಎಷ್ಟು ಮಟ್ಕದೆ ಅಂತ ಏನು ತೆಗೆದುಕೊಟ್ಟಿರೋಳಂಗೆ ನಡಿಗ ನೀನು ತಲೆಗೆಡ್ಸ್ಕೊಬೇಡ ನಡಿದೆ ಬಿರಿಯಾನಿ ನಾನು ಎಷ್ಟು ದುಂಡು ಬಿಟ್ಕೊಂಡು ಕೂತಿರ್ತಾಳೆ ಅಂದ್ಬಿಟ್ಟು ಬಿರಿಯಾನಿ ತಂದು ಕೊಟ್ರೆ ಹೆಂಗೆ ಆಡ್ತಾ ಇದೀಯ ಅಂತ ಏನಯ್ಯೋ ನಡೀತೀನಿ ನಡಿ ಸರಿ ಆಯಿತು ನೀವು ತಿಂದ್ರಾ ನಾನು ಅಲ್ಲೇ ಒಂದು ಪ್ಲೇಟ್ ತಿನ್ಕೊಂಡು ನಿಂಗೆ ತಗೊಬಂದೆ ತಿನ್ನಡಿ ಚೆನ್ನಾಗದೆ ನೋಡಿದ್ರೆ ಒಳ್ಳೆ ರುಚಿಯಾಗಿತ್ತು ಪಾಪ ನಿನಗೆ ಯಾರು ತಂದು ಕೊಟ್ಟರು ಅಂದ್ಬಿಟ್ಟು ತಗೊಬಂದೆ ಏನು ಪರವಾಗಿಲ್ಲ ದೇವ್ರು ಈಗಲಾರು ಒಳ್ಳೆ ಬುದ್ಧಿ ಕೊಟ್ನಾರ ಬಿಡು ಯಾವಾಗಲೂ ಒಳ್ಳೆ ಬುದ್ಧಿನೇ ಕಲ್ತಿರೋದು ಅನ್ಕೊಂಡು ನಡಿನೇ ಎದ್ದಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ